CBIT ಯೋಜನೆ ವಿಚಾರವಾಗಿ ಸರ್ ಕುಮಾರಸ್ವಾಮಿ ಅವರು ಹೋರಾಟದ ಪಾಲ್ಗೊಂಡಿದ್ದಾರೆ. ಸವಾಲು ಹಾಕ್ಯಾರ ಸರ್, DK ಸಹೋದರ ಬರಲಿಲ್ಲ ಚರ್ಚೆಗೆ ಈ ವಿಚಾರವಾಗಿ ವೇದಿಕೆ ಮೇಲೆ ಅವ್ರು ಯಾವತ್ತು ಹೇಳ್ತಾರೆ ನಾನು ರೆಡಿ ಇದ್ದೀನಿ. ಅವರು ನೀವೇ ಫಿಕ್ಸ್ ಮಾಡಿ. TV9 ಚೆನ್ನಾಗಿದೆ. TV9 ಸುವರ್ಣನು ಫಸ್ಟ್ ನ್ಯೂಸು ಪವರು ಈಗ 5 ಜನ ಇದ್ವಿ. ಗ್ಯಾರಂಟಿ ನೀವು ಯಾವತ್ತು ಹೇಳ್ತೀರಾ ನಾನು ರೆಡಿ ಇದ್ದೀನಿ ಅಂತ ಹೇಳೋದು. ಇನ್ನೇನಿಲ್ಲ, ಪರವಾಗಿಲ್ಲ. ಈಗ ನಾವು ರಾಜಕಾರಣದಲ್ಲಿ ಇರಬೇಕಾದ್ರೂ ಅವ್ರ ಸವಾಲನ್ನ ಅವ್ರು ಚೀಫ್ ಮಿನಿಸ್ಟರ್ ಆಗಿದ್ದಾಗೆ ನಾನು ಸ್ವೀಕಾರ ಮಾಡಿದ್ದೀನಿ. ಈಗೂ ಮಾಡೋಣ. ಭಾಳ ನಮ್ರತೆಯಿಂದ ರಾಮಮಂದಿರದಲ್ಲಿ ನಾನು ಹೇಳ್ತಾ ಇದ್ದೀನಿ. ರಾಮಮಂದಿರದಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ನಾನು ರಾಮಮಂದಿರದಲ್ಲೇ ಕೂತ್ಕೊಂಡು ನುಡಿದಂತೆ ನಡೀತೀವಿ. ನೀವು ಯಾವತ್ತು ಹೇಳ್ತೀರಾ 3 ದಿನ ಮುಂಚಿತ ಹೇಳ್ಬೇಕಷ್ಟೇ ನನಗೆ. ನಾನು ಯಾಕೆ ನಾನು ಎಲ್ಲರೂ ಬೇರೆ ಪ್ರೋಗ್ರಾಮ್ ಹಾಕೊಂಡ್ಬಿಟ್ಟಿದ್ರೆ ಕಷ್ಟ. ಸೊ ನಾನು ಯಾವತ್ತು ಬೇಕಾದ್ರೆ ಯೋಜನೆ ಮಾಡೋದಕ್ಕೆ ಬಿಡೋದಿಲ್ಲ ಅಂತಲೂ ಕೂಡ ಸವಾಲು ಹಾಕಿ ಪಾಪ ಅವ್ರು ಮಾಡುತ್ತಾ ಅವ್ರಿಗೆ ರಾಜಕಾರಣ ಮಾಡಬೇಕು. ನಾನು ಮಾಡಿದ್ದು ಅವರೇ ಮಾಡಿದ್ದು, ಅವರೇ ಹೇಳೋರೆ. ನಾನು 800 ಅಡಿ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದೆ, ನಾನು ಎಲ್ಲ ಮಾಡಿದ್ದೀನಿ ಅಂತ ಅವರೇ ಎಲ್ಲ ಹೇಳಿದ್ದಾರೆ. ಅವ್ರು ಹೇಳುತ್ತಾ ನಾವು ಮುಂದುವರಿಸ್ತಾ ಇದೀವಿ ಅಷ್ಟೇ. ಅಂದರೆ 2 ಕೋಟಿ ಕೊಡ್ತೀವಿ, 50% ಸೈಟ್ ಕೊಡ್ತೀವಿ, ಯಾವುದು ನಂಬೇಡಿ ಅಂತ ಹೇಳಿ ಸರ್. ಅಪ್ಪ ಈಗ ಇಲ್ಲಿ ನಾನು ನಿನಗೆ ಉತ್ತರ ಕೊಡಲ್ಲ, ಕುಮಾರಸ್ವಾಮಿಗೆ ಉತ್ತರ ಕೊಡಬೇಕು. ಕುಮಾರಸ್ವಾಮಿ ನಾನು ಹೇಳ್ತೇನೆ, ನಾವು ಏನು ಸ್ಕೀಮ್ ಕೊಟ್ಟಿದ್ದೀವಲ್ಲ, ಬೆಂಗಳೂರು ದಕ್ಷಿಣ ಅಂತ ಏನು ಮಾಡಿದ್ದೀವಲ್ಲ, ಇದು ನಾನು ಪರ್ಮನೆಂಟ್ ಇಲ್ಲ, ಕುಮಾರಸ್ವಾಮಿನೂ ಪರ್ಮನೆಂಟ್ ಇಲ್ಲ. ನಾನು ತೆಗೆದುಕೊಂಡಂಥ ತೀರ್ಮಾನ ಪರ್ಮನೆಂಟಾಗಿ ಉಳಿತದೆ. ಎಲ್ಲರ ಬದುಕಿಗೂ ಅನುಕೂಲ ಆಗ್ತದೆ. ನಾನು ಇವತ್ತು ಇಲ್ಲದೆ ಹೋದ್ರು ಅವರಿಲ್ಲದೆ ಹೋದ್ರು ಮುಂದಕ್ಕೆ ನಮ್ಮ ಜನ್ರೇಷನ್ ಅವರು ನೆನೆಸ್ಕೊಳ್ತದೆ. ಈಗ ರೋಡೆಲ್ಲ ಅಗಲ ಮಾಡಿ ಇಷ್ಟೆಲ್ಲ ನೋಡಿ ಕೇಳಿ, ಅವ್ರಿಗೆಲ್ಲ ಎಷ್ಟು ರೂಪಾಯಿ ಸಿಕ್ಕಿದೆ ಕೇಳಿ. ದೊಡ್ಡಹಳ್ಳಿಯವ್ರು ಕೇಳಿ ಸಾಕು, ಸಾತೂರವ್ರು ಕೇಳಿ, ಕನಕಪುರದವ್ರು ಕೇಳಿ. ಇಲ್ಲಿ 1500 ರೂಪಾಯಿ ಕೊಡಿಸಿದ್ದೀನಿ ಅಡಿಗೆ ದೊಡ್ಡಹಳ್ಳಿಲಿ. ಈಗೆಲ್ಲ ನೀವು ಅಕ್ಕೋಡಹಳ್ಳಿ ಜನ ಪಾದಯಾತ್ರೆ ರೋಡ್ ನೋಡಿದ್ರಲ್ಲ, ಎಲ್ಲ ಹೊಡ್ಕೊಂಡು ಯಾವ ರೀತಿ ಇಲ್ಲಿ ಡ್ರೈನೇಜ್ ಆಗಿದೆ ನೋಡಿ. ನಗರಗಳಲ್ಲಿ ಯಾವ ರೀತಿ ಫೆಸಿಲಿಟೀಸ್ ಇದೆ, ಆ ಫೆಸಿಲಿಟೀಸ್ ಎಲ್ಲ ಈ ಜನಕ್ಕೆ ಮಾಡಿಕೊಟ್ಟಿದ್ದೀವಿ. ಜನ ಆಕ್ಷೇಪ ಮಾಡ್ತಿದ್ದಾರೆ. ಅಂದರೆ ನನ್ನ ರಾಷ್ಟ್ರೀಯ ಅವರೇ CM ಆಗ್ತೀನಿ ಅಂತ ಹೇಳಿ ರಾಜಕಾರಣಕ್ಕೆ ಬರೋರನ್ನ ಬೇಡ ಅಂತ ಹೇಳಕ್ಕೆ. ಈಗೂ ರಾಜಕಾರಣದಲ್ಲಿ ಇದಾರಲ್ಲ ಅವರು, ರಾಜ್ಯ ಏನೋ ರಾಷ್ಟ್ರ ಏನೋ ನನಗೆ ಗೊತ್ತಿಲ್ಲ. ಅಂತಿಮ ದಿನಗಳನ್ನ ರಾಮನಗರ ಜಿಲ್ಲೆಯಲ್ಲೇ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿ ಸರ್. ದೇವರು ಅವ್ರಿಗೆ ಒಳ್ಳೇದು ಮಾಡಲಿ, ಶಕ್ತಿ ಕೊಡಲಿ. ಅವ್ರ ಆಸೆ ಎಲ್ಲ ಏನು ಬೇಕಾದ್ರೂ ಅವರು ಕೇಳ್ಕೊಳ್ಳಿ. ಜನ ಉಂಟು, ಅವರುಂಟು, ಜನ ಉಂಟು, ನಾವು ಉಂಟು. ಸರ್ ನಿನ್ನೆ ಹಾಸನ ಸಮಾವೇಶದಲ್ಲಿ ಕೂಡ ಬ್ರೋಕರ್ ಸರ್ಕಾರ ಅಂತ ಕೂಡ ಟೀಕೆ ಮಾಡಿದ್ದಾರೆ ಸರ್. ನಿನ್ನೆ ಇಡೀ ಕುಟುಂಬ ಸರ್ ನಿಮ್ಮ ವಿರುದ್ಧ ವಾಗ್ದಾಳಿ ನಡೆಸಿರುತ್ತದೆ.